ಓಂ ಶಾಂತಿ. ಗೆಳೆಯರೇ, ಮಿತ್ರರೇ, ಅಭಿಮಾನಿಗಳೇ, ಭಕ್ತರೇ, ಹಾಗೆ ಶಿಷ್ಯ ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವ್ರಿಗೂ ಸಹ ಒಳ್ಳೆಯದಾಗಲಿ. ಕಾಲ, ವಿಧಿ, ಕಾಲ, ವಿಧಿ, ಹಾಗೆ ನಿಯಮ, ನೀತಿ, ಮರಣ ಅಥವಾ ಈ ನರಕ ಅಥವಾ ಸ್ವರ್ಗ. ಈ ಕಾಲ ಅನ್ನೋದಿದೆಯಲ್ಲ, ಮರಣ ಅಂತಿಮ ವಿಧಿ ಅಂತೀವಿ, ಹಣೆ ಬರ ಅಂತೀವಿ. ಅದೇನೇ ಇರಲಿ, ಇಲ್ಲಿ ಹುಟ್ಟಿದ ಪ್ರತಿ ಜೀವಿ ಸಾಯಲೇಬೇಕು. ಆದರೆ ಇಲ್ಲಿ ಸ್ವರ್ಗ ಅಥವಾ ನರಕ, ಕೈಲಾಸ ಅಥವಾ ವೈಕುಂಠ ಅಂತ ಒಂದಿರುತ್ತೆ. ಅದನ್ನು ನಾವು ಹೇಗೆ ಪಡ್ಕೋಬೇಕು? ಯಾವುದೋ ಒಂದು ಕೈಲಾಸ, ಯಾವುದೋ ಒಂದು ವೈಕುಂಠ, ಯಾವುದೋ ಒಂದು ಸತ್ಯಲೋಕ, ಇದನ್ನು ಹೇಗೆ ಪಡ್ಕೋಬೇಕು? ಹಾಗೆ ನಮಗೆ ಕಷ್ಟಗಳು ಬರದೇ ಇರಬೇಕಾದ್ರೆ, ನಮಗೆ ಕಷ್ಟಗಳು ಇಲ್ಲದೇ ಇರಬೇಕಾದ್ರೆ, ನಮ್ಮ ಕಷ್ಟಗಳು ನಿವಾರಣೆ ಆಗಬೇಕು, ಸಮಸ್ಯೆಗಳಿಂದ ನಾವು ಮುಕ್ತರಾಗಬೇಕು. ಇವೆಲ್ಲ ಹೇಗೆ ಸಾಧ್ಯ? ಅಥವಾ ನಾವು ಯಾವ ಮಾರ್ಗದಲ್ಲಿ ಹೋದರೆ ಇವುಗಳಿಂದ ಮುಕ್ತರಾಗ್ತೀರಿ? ಇಲ್ಲಿ ಕೆಲವರು ಏನು ಮಾಡ್ತಾರೆ, ಕಷ್ಟಗಳು ಬರೋವರೆಗೂ ಇರೋ ಹಣ ಎಲ್ಲ ಖರ್ಚು ಮಾಡ್ತಾರೆ ಬೇಜವಾಬ್ದಾರಿಯಿಂದ. ಇದೊಂದು ಕಾರಣ ಇರುತ್ತೆ, ಬೇಜವಾಬ್ದಾರಿ. ಅವ್ರ ಹತ್ರ ಯಾವುದೋ ಒಂದು ರೀತಿಯಲ್ಲಿ ಹಣ ಬಂದಿರುತ್ತೆ, ಯಾವುದೋ ಬ್ಯಾಂಕಲ್ಲಿರುತ್ತೆ, ಇಲ್ಲ ಆಸ್ತಿ ಮಾರಿರ್ಬೋದು, ಯಾವುದಾದ್ರೂ ಆಸ್ತಿ ಮಾಡಿರ್ತಾರೆ ಕೆಲವರು. ಇನ್ನು ಕೆಲವರು ಮನೆ ಮಠ ಏನೋ ಒಂದು ಮಾರಿರ್ತಾರೆ, ಅಥವಾ ದುಡ್ದಿರ್ತಾರೆ, ಕಷ್ಟಪಟ್ಟು ದುಡಿದು ಅವರು ರೈತರು ಇರ್ಬೋದು, ಅಥವಾ ಬೇರೆ ಇನ್ಯಾರೋ ಏನೋ ಆಗಿರ್ಬೋದು. ಯಾವುದೇ ಒಂದು ರೂಪದಲ್ಲಿ ಹಣನ ಸಂಪಾದನೆ ಮಾಡಿರ್ತಾರೆ. ಇಲ್ಲ ಆಫೀಸುಗಳಲ್ಲಿ ಕೆಲಸ ಮಾಡ್ಬೋದು, ಇಲ್ಲ ಯಾವುದೋ ಒಂದು ಆಫೀಸು ಉದ್ಯೋಗಿ ಆಗಿರ್ಬೋದು, ಪೊಲೀಸು ಅಥವಾ ಸೈನಿಕರು ಅಥವಾ ಹೋಟೆಲ್ಲು ಅಥವಾ ವ್ಯಾಪಾರನೋ, ಯಾವುದೋ ಒಂದು ವ್ಯಾಪಾರ, ಒಟ್ಟಿನಲ್ಲಿ ಹಣ ಸಂಪಾದನೆ ಮಾಡಿ ಕೂಡಿಟ್ಟಿರ್ತಾರೆ. ಆದರೆ ಆಸ್ತಿನೂ ಮಾಡ್ತಾರೆ, ಆದರೆ ಮಕ್ಕಳು ಮದುವೆನೂ ಮಾಡ್ತಾರೆ, ಮೊಮ್ಮಕ್ಕಳಾಗುತ್ತೆ, ಎಲ್ಲ ಆಗುತ್ತೆ. ಆದರೆ ಈ ಕಷ್ಟಗಳು ಅನ್ನೋದಿದೆಯಲ್ಲ, ಕರ್ಮ, ಯಾವುದೋ ಒಂದು ಒಳ್ಳೆ ಲೋಕ ಸಿಗಬೇಕು ಅಥವಾ ಯಾವುದೋ ಒಂದು ಸ್ವರ್ಗ ಸಿಗಬೇಕು, ವೈಕುಂಠಕ್ಕೆ ನಾವು ಹೋಗಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಇಲ್ಲಿನ ಪರಿಸ್ಥಿತಿ ನೋಡಿದಾಗ ಹೆಚ್ಚಾಗಿ ಪಾಪಕರ್ಮಗಳಿಗೆ ಬಲಿ ಆಗ್ತಾರೆ. ಪಾಪಕರ್ಮಗಳು ಮಾಡೋಂಥ ಅವಕಾಶಗಳು ಹೆಚ್ಚಾಗಿ ನಮಗೆ ಸಿಗುತ್ತೆ. ಹಾಗೆ ಅದರ ಜೊತೆಗೆ ಒಳ್ಳೆಯ ಕರ್ಮಗಳು ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರೂ ಸಹ ಕೆಲವರು ಅದನ್ನು ಬಳಸ್ಕೊಳ್ಳಲ್ಲ. ಏನಿದ್ರೂ ಸುಳ್ಳು ಹೇಳೋದು, ಸಮಯಕ್ಕೆ 10 ಸುಳ್ಳು ಹೇಳೋದು, ಒಂದು ಸಮಯಕ್ಕೆ 10 ಸುಳ್ಳು, ಸಮಯಕ್ಕೆ ಒಂದಲ್ಲ, ತಮಗಾಗಿ ತಾವು ಹೋರಾಟ ಮಾಡೋದು, ಇನ್ನೊಬ್ಬರಿಗೆ ₹1 ಹೆಲ್ಪಿಂಗ್ ನೇಚರ್ ಇರಲ್ಲ, ಸಹಾಯ ಮಾಡಬೇಕನ್ನೋ ಮನಸ್ಥಿತಿ ಇರಲ್ಲ. ಹೀಗೆ ಇದು ಒಂದಲ್ಲ ಎರಡಲ್ಲ, ಜೊತೆಗೆ ಪ್ರಾಣಿ ಹಿಂಸೆ, ಜೊತೆಗೆ ಇವ್ರನ್ನ ತುಳಿದು ಹಣ ಸಂಪಾದನೆ ಮಾಡೋದು. ಒಟ್ಟಾರೆ ಅವ್ರ ಜೀವನ ಹೆಂಗಿರುತ್ತಂದ್ರೆ, ತಾವು ಏನು ಮಾಡಿದ್ವಿ, ಹೇಗಿದ್ವಿ, ಏನು ಸಂಪಾದನೆ ಮಾಡಿದ್ವಿ ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ ಮಾಡೋವಾಗ. ಯಾವಾಗ ಗೊತ್ತಾಗುತ್ತೆ ಹಂಗಾದರೆ, ಯಾವುದೋ ಒಂದು ಕಷ್ಟ ಬಂದಾಗ ಗೊತ್ತಾಗುತ್ತೆ, ತಲೆ ಮೇಲೆ ಕೂತ್ಕೊಂಡಾಗ ಗೊತ್ತಾಗುತ್ತೆ. ತುಂಬ ಹೀನ ಸ್ಥಿತಿಗೆ ಬಿದ್ದಾಗ, ಇಲ್ಲಿ ಈಗ ನಮಗೆ ತುಂಬ ಕಷ್ಟ ಆಗ್ತಾಯಿದೆ ಅಂತ. ಅಲ್ಲಿವರೆಗೂ ತಾವೇನು ಮಾಡಿದ್ರಿ, ಯಾರಿಗೆ ಅನ್ಯಾಯ ಮಾಡಿದ್ರಿ, ಯಾರಿಗೆ ತುಳಿದ್ರಿ, ಯಾರಿಗೆ ಅನ್ಯಾಯ ಮಾಡಿದ್ರಿ, ಏನೆಲ್ಲ ಪಾಪ ಮಾಡಿದ್ರಿ, ಇದು ಯಾವುದೋ ಅರಿವು ಅವ್ರಿಗಿರೋದಿಲ್ಲ, ಪಾಪ ಪ್ರಜ್ಞೆನೇ ಇರಲ್ಲ. ಹಾಗಾದರೆ ಅವ್ರ ರೀತಿ ನಾವಾಗಬಾರ್ದಲ್ಲ, ಬೇರೆಯವ್ರ ರೀತಿ ನಾವಾಗಬಾರ್ದು. ಬೇರೆಯವರು ಎಷ್ಟೆಷ್ಟೋ ಪಾಪ ಮಾಡ್ತಾರೆ, ಲಾಸ್ಟ್ಗೆ
ಅವ್ರಿಗೆ ಬರಬಾರ್ದು ಕಷ್ಟಗಳು ಬರುತ್ತೆ, ಅನುಭವಿಸ್ತಾರೆ. ಅವ್ರ ರೀತಿ ನಾವು ಆಗಬಾರ್ದು. ಏನು ಮಾಡಬೇಕು? ನಾವು ಮಾಡಬೇಕಾಗಿರೋದು ಇಷ್ಟ, ಅವರಂತೆ ನಾವು ನಡಿಬಾರ್ದು, ಅಳವಡಿಸ್ಕೋಬಾರ್ದು. ಉದಾಹರಣೆಗೆ ಅವರು ಸಮಯಕ್ಕೊಂದು ಸುಳ್ಳು ಹೇಳ್ತಾರೆ, ಅದನ್ನು ನಾವು ಮಾಡಬಾರ್ದು. ಅವರು ವಂಚನೆ ಮಾಡ್ತಾರೆ, ಪ್ರತಿ ಕ್ಷಣ ವಂಚನೆ ಮಾಡ್ತಾರೆ, ಅದು ನಾವು ಮಾಡಬಾರ್ದು. ಹಾಗಾದರೆ ಏನು ಮಾಡಬೇಕು? ಧರ್ಮ ಅಂದರೆ ಏನು? ಯಮಧರ್ಮನ ಮಗ. ಯಮ ಅಂದರೆ ಯಾರು? ಸಾವನ್ನು ಕೊಡ್ತಕ್ಕಂಥವ್ನು, ವಿಧಿ ಹಣೆಬರ ಮರಣ ಕೊಡ್ತಕ್ಕಂಥವ್ನು ಯಮಧರ್ಮರಾಜ. ಕಾಲನು ಅಂತೀವಿ ಅವನು. ಆಯುಸ್ಸನ್ನು ಮುಗಿಸ್ತಾನೆ. ಆದರೆ ಯಮಧರ್ಮನ ಮಗ ಧರ್ಮ. ಈ ಧರ್ಮ ಹೆಂಗಂದರೆ ಒಳ್ಳೆಯದನ್ನು ಮಾಡಿಸೋದು ಅವನ ಕರ್ತವ್ಯ. ಯಾರು ಒಳ್ಳೆಯದನ್ನು ಮಾಡಲ್ಲ, ಯಾರು ಕೆಟ್ಟದನ್ನು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಖಂಡಿತ ಆಗುತ್ತೆ. ಧರ್ಮ ಅಂದರೆ ಆ ಶಿವನ ಒಂದು ಶಕ್ತಿ. ಶಿವ ಮಹಾಧರ್ಮ, ಮಹಾಕಾಲನು. ಯಾರಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮ ಇರುತ್ತೆ ಅವ್ರಿಗೆ ಯಾವುದೇ ರೋಗ ಭಯ, ಸಾವಿನ ಭಯ, ಕಷ್ಟಗಳ ಭಯ, ಶತ್ರುಗಳ ಭಯ ಇದ್ಯಾವುದು ಅವ್ರಿಗಿರಲ್ಲ. ಶಿವಭಕ್ತರು, ಹರಿಭಕ್ತರು ಇವರಿಗೆ ಅಂದರೆ ದೈವ ಭಕ್ತರಿಗೆ ಖಂಡಿತ ಯಾವ ಭಯ ಇರಲ್ಲ. ಅದರಲ್ಲೂ ಶಿವನನ್ನು ಆರಾಧಿಸೋದ್ರೆ ಅವ್ರಿಗೆ ಮರಣವೇ ಇಲ್ಲ. ಹಾಗಂತ ಎಷ್ಟೋ ಮಂದಿ ಶಿವಭಕ್ತರಿಲ್ವಾ? ಹಂಗಾದ್ರೆ ಅವ್ರು ಸಾಯ್ತಾ ಇಲ್ವಾ? ಈಗ ನಾಗ ಸಾಧುಗಳು ಅಂತೀರಿ, ಅವರೆಲ್ಲ ಶಿವಭಕ್ತರಲ್ವಾ? ಅವರೆಲ್ಲ ಹಂಗಾರೆ ಸಾಯಲ್ವಾ? ಈ ಪ್ರಶ್ನೆ ಕೇಳ್ಬೋದು. ನಿಜ. ಇಲ್ಲಿ ನಾನು ಹೇಳ್ತಾ ಇರೋದು ಏನು ಗೊತ್ತಾ? ನ್ಯಾಯ, ನೀತಿ, ಸತ್ಯ, ಧರ್ಮನ ಸರಿಯಾಗಿ ಪಾಲನೆ ಮಾಡಬೇಕು. ಹಾಗೆ ವಂಚನೆ ಮಾಡಬಾರ್ದು ಯಾರಿಗೂ. ಕುಚೋದ್ಯ, ಕುತಂತ್ರ, ವಂಚನೆ, ಒಳಗೊಂದು ಹೊರಗೊಂದು ಇವೆಲ್ಲ ಮಾಡಬಾರ್ದು. ನೀವು ಯಾರಾದರೂ ಆಗಿರಪ್ಪ, ನೀವು ಬಡವರಾದರೂ ಆಗಿರ್ರಿ, ಶ್ರೀಮಂತರಾದರೂ ಆಗಿರ್ರಿ, ಮಠಾಧಿಪತಿ ಆದರೂ ಆಗಿರ್ರಿ, ಒಂದು ದೇವಸ್ಥಾನಕ್ಕೆ ಶಿವನ ದೇವಸ್ಥಾನ ಪೂಜೆ ಮಾಡೋರಾದರೂ ಆಗಿರ್ರಿ, ನೀವು ಯಾವ ಜಾತಿ ಆದರೂ ಆಗಿರ್ರಿ, ಯಾವ ಪಂಥ ಮತ ಆದರೂ ಆಗಿರ್ರಿ. ಗೊತ್ತಾಯ್ತಾ? ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನಾನು ಹೇಳೋದು ನ್ಯಾಯ, ನೀತಿ, ಸತ್ಯದಿಂದ ಇರಬೇಕು. ಆಗ ಧರ್ಮ ಹೊಲಿಯುತ್ತೆ. ಆ ಧರ್ಮದೇವತೆ ಮಹಾಧರ್ಮನು ಶಿವ ಹೊಲಿತಾರೆ. ಅವನು ನಿಮ್ಮಲ್ಲೇ ಪ್ರಕಾಶಮಾನವಾಗಿ ಉದ್ಭವ ಆಗ್ತಾನೆ. ಯಾರಲ್ಲಿ ನ್ಯಾಯ, ನೀತಿ, ಸತ್ಯ ಇದೆ, ಯಾರಲ್ಲಿ ದಯೆ, ಅನುಕಂಪ ಇದೆ, ಯಾರಲ್ಲಿ ಕರುಣೆ ಇದೆ, ಯಾರಲ್ಲಿ ಸಮಯ ಪ್ರಜ್ಞೆ ಇದೆ, ವಿವೇಕ ಇದೆ, ಸದ್ಬುದ್ಧಿ ಇದೆ, ಪಾಪ ಪ್ರಜ್ಞೆ ಇದೆ, ತಾವು ಮಾಡಿದ್ದಕ್ಕೆ ತಪ್ಪಿಗೆ ಪಶ್ಚಾತ್ತಾಪ ಪಡುವಂಥದ್ದು ಪಾಪ ಪ್ರಜ್ಞೆ ಅಂದರೆ. ಅಷ್ಟೆಲ್ಲ ಒಳ್ಳೆಯ ಗುಣಗಳು ಇದ್ಮೇಲೆ ಅವನಲ್ಲಿ ಒಳ್ಳೆಯ ಶಕ್ತಿ ಇದೆ ಅಂತ ಅರ್ಥ. ಒಳ್ಳೆಯ ಶಕ್ತಿ ಅಂದ್ರೇನು? ಶಿವಶಕ್ತಿ, ಧರ್ಮಶಕ್ತಿ. ಆ ಧರ್ಮನೇ ಶಿವನೇ ಧರ್ಮ, ಆ ಶಕ್ತಿನೇ ಶಿವ ಅಂದಮೇಲೆ ಅವನಲ್ಲಿ ಶಿವ ಬೆಳಗ್ತಾ ಇದ್ದಾನೆ. ಆ ವ್ಯಕ್ತಿ ಹೆಣ್ಣಾಗಲಿ, ಗಂಡಾಗಲಿ, ಚಿಕ್ಕವರಾಗಲಿ, ದೊಡ್ಡಲಾಗಲಿ, ಯಾವುದೇ ಧರ್ಮ ಕುಲ ಆಗಿರಲಿ, ಯಾರಲ್ಲಿ ನ್ಯಾಯ, ನೀತಿ, ಸತ್ಯ ಬೆಳಗ್ತಾ ಇದೆ ಅಲ್ಲಿ ಧರ್ಮ ಇದ್ದೇ ಇರುತ್ತೆ. ಧರ್ಮ ಅಂದ್ರೇನು? ಈ ಯಮಧರ್ಮನಿಗೂ, ಯಮಧರ್ಮ ಮಗನಿಗೂ, ಇನ್ನೂ ದೇವಾದಿ ದೇವತೆಗಳಿಗೂ ಆದಿದೇವ, ಆದಿಪುರುಷ, ಮಹಾದೇವ, ಸದ್ಗುರು, ದೇವಾದಿದೇವ, ಮಹಾದೇವ, ಆ ಮಹಾಧರ್ಮನು ಬೆಳಗ್ತಾ ಇರ್ತಾನೆ ಅವರಲ್ಲಿ. ಅವನೇ ಆ ಮಹಾಧರ್ಮನೇ ಬೆಳಗ್ತಾ ಇರಬೇಕಾದ್ರೆ ಅವನ ಅಧೀನದಲ್ಲಿರೋದು ಎಲ್ಲ ದೇವತೆಗಳು, ಅಷ್ಟ ದಿಕ್ಪಾಲಕರು, ಅಷ್ಟ ವಸುಗಳು, ನವಗ್ರಹ ದೇವತೆಗಳು, ಹಾಗೆ ಋಷಿಮುನಿಗಳು, ಹಾಗೆ ಋಷಿಕೆ ಮಹರ್ಷಿಯರು, ಮಹಾಮಾತೆಯರು, ಹಾಗೆ ನಮ್ಮ ಪೂರ್ವಿಕರು, ಹಾಗೆ ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥ ಏನು ಕಾಣುವ ಅತೀಂದ್ರಿಯ ಶಕ್ತಿಗಳಿದ್ದಾವೆ ಅವೆಲ್ಲದರ ಪಿತಾಮಹ ರುದ್ರ ಮಹಾದೇವ. ಅವನಿಲ್ಲಿ ಬೆಳಗ್ತಾ ಇದ್ದಾನೆ. ಯಾರಲ್ಲೋ ಒಂದು ಒಳ್ಳೆತನ ಇದೆ, ನ್ಯಾಯ, ನೀತಿ, ಸತ್ಯ ಅಂತ, ದಯೆ, ಅನುಕಂಪ, ಕರುಣೆ ಅಂತ, ಸಮಯ ಪ್ರಜ್ಞೆ, ವಿವೇಕ, ಸದ್ಬುದ್ಧಿ, ಸುಜ್ಞಾನ ಅಂತ ಅಂಥವರಲ್ಲಿ ಬೆಳಗ್ತಾ ಇದೆ ಒಂದು ಒಳ್ಳೆಯ ಶಕ್ತಿ. ಅಲ್ಲಿ ಬೆಳಗ್ತಾ ಇದೆ ಅಂದರೆ ಅದರ ಅರ್ಥ ಈ ಶಿವ ಬೆಳಗ್ತಾ ಇದ್ದಾನೆ ಅಂತ ಅರ್ಥ. ಶಿವ ಅಲ್ಲಿ ಮಹಾಶಕ್ತಿಯಾಗಿ ಬೆಳಗ್ತಾ ಇದ್ದಾನೆ. ಶಿವಶಕ್ತಿ, ಶಿವ ಪಾರ್ವತಿ, ಪರಮೇಶ್ವರರು ಬೆಳಗ್ತಾ ಇದ್ದಾರೆ. ಆಗಿರುವಾಗ ಎಲ್ಲರಿಗೂ ಇವರೇ ಒಡೆಯರು, ಎಲ್ಲರಿಗೂ ಇವರೇ ಆಧಾರಭೂತರು ಅಂದಮೇಲೆ ಆ ಶ್ರೀಮನ್ ನಾರಾಯಣ ಬೇರೆ ಅಲ್ಲ, ಆದಿಶೇಷನು ಬೇರೆ ಅಲ್ಲ, ಅವನೇ ಈ ಪರಮೇಶ್ವರ ಶಕ್ತಿ, ಇವರೇ ಆ ಶಕ್ತಿ ಅಂದಮೇಲೆ ಅಂಥ ವ್ಯಕ್ತಿಗೆ ಯಾರಲ್ಲಿ ಬೆಳಗ್ತಾ ಇದೆ ಈ ಶಕ್ತಿ
ಅಂಥ ವ್ಯಕ್ತಿಗೆ ಮರಣ ಎಲ್ಲಿಂದ ಬರುತ್ತೆ? ಮರಣ ಬರಲಿಕ್ಕೆ ಸಾಧ್ಯನಾ ನೀವು ಹೇಳಿ? ಅಲ್ಲ, ಅಲ್ಲಿ ಬೆಳಗ್ತಾ ಇದೆ ಮಹಾಶಕ್ತಿ. ಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯ ರುದ್ರನು, ಮಹಾರುದ್ರನು, ಶಿವನು. ಅಂಥ ಮಹಾರುದ್ರನೇ ಅಲ್ಲಿ ಬೆಳಗ್ತಾ ಇದ್ದಾನೆ. ಸರ್ವ ರೋಗಾದಿಗಳನ್ನು ವಾಸಿ ಮಾಡ್ತಕ್ಕಂಥ, ಭೂತ ಪ್ರೇತ ಪಿಶಾಚಿಗಳಿಂದ ಮುಕ್ತಿ ಮಾಡ್ತಕ್ಕಂಥ ಆ ರುದ್ರನೇ ಅಲ್ಲಿ ಬೆಳಗ್ತಾ ಇದ್ದಾನೆ, ಧರ್ಮರಾಜನಾಗಿ. ಹಂಗಿದ್ಮೇಲೆ ಯಾರಲ್ಲಿ ಬೆಳಗ್ತಾ ಇದ್ದಾನೆ ಆ ವ್ಯಕ್ತಿ ಬಡವರಾಗಲಿ ಶ್ರೀಮಂತರಾಗಲಿ ಯಾವುದೇ ಜಾತಿ ಕುಲ ಆಗಿರಲಿ, ಆ ವ್ಯಕ್ತಿಗೆ ಯಾವತ್ತೂ ಮರಣ ಇಲ್ಲ. ಅವರು ಯಾವತ್ತೂ ಅಮೃತವರೇ. ಅವ್ರಿಗೇನಾದರೂ ಒಂದು ವೇಳೆ ಸಾವು ಬರುತ್ತೆ ಅಂದರೆ ಅದು ಯಮಧರ್ಮ ಅವರಿಂದ ಬರಬೇಕು. ಅವರಿಂದ ಎಲ್ಲಿ ಬರುತ್ತೀಗ? ಹೆಚ್ಚಿನ ಜ್ಞಾನ ಪಡೆದ, ಹೆಚ್ಚಿನ ಸುಜ್ಞಾನ ಪಡೆದ, ಹೆಚ್ಚಿನ ಯೋಗಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನ್ಯಾಯ ನೀತಿ ಸತ್ಯ ಧರ್ಮದಲ್ಲಿದ್ದಾನೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಬ್ಬ ದೈವಭಕ್ತ ಗುರುಭಕ್ತನಾಗಿದ್ದಾನೆ. ಆ ವ್ಯಕ್ತಿ ಪ್ರತಿ ಕ್ಷಣ ಒಳ್ಳೆತನವನ್ನು ಕಾಪಾಡ್ಕೊಂಡು ಹೋಗ್ತಿದ್ದಾನೆ. ಒಳ್ಳೆಯದೇ ಯಾವುದು ಕೆಟ್ಟದಾದಂಥ ಆಲೋಚನೆ ಮಾಡೋ ಶಕ್ತಿ ಸಾಮರ್ಥ್ಯ ಇದೆ, ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗೋಂಥ ಸಾಮರ್ಥ್ಯ ಇದೆ. ಅಂಥ ವ್ಯಕ್ತಿ ಎಲ್ಲಿ ಅಷ್ಟೊಂದು ಮಹಾಶಕ್ತಿ ಬೆಳಗ್ತಾ ಇದೆ. ಹಾಗಿದ್ದ ಮೇಲೆ ಅವನನ್ನು ಟಚ್ ಮಾಡೋಕ್ಕೆ ಯಾರಿದ್ದ ಸಾಧ್ಯನಾ? ಯಾವತ್ತಿಗೂ ಸಾಧ್ಯ ಇಲ್ಲ. ಬರೀ ಶಿವನನ್ನು ಆರಾಧಿಸಿದ್ರೇ ಶಿವಭಕ್ತರಿಗೆ ಸಾವಿಲ್ಲ ಅಂತಾರೆ. ಹಾಗಿದ್ದ ಮೇಲೆ ಒಬ್ಬ ಯೋಗಿಯಾಗಿ ತಪಸ್ವಿಯಾಗಿ ನ್ಯಾಯ ನೀತಿ ಸತ್ಯ ಹಾಗೆ ಸಾಕಷ್ಟು ಧರ್ಮಸೂತ್ರಗಳ ಬಲ್ಲತಕ್ಕಂಥ ಒಬ್ಬ ವ್ಯಕ್ತಿ ಆತನಿಗೆ ಎಲ್ಲಿಂದ ಸಾವು ಬರುತ್ತೆ? ಬರೋಕ್ಕೆ ಸಾಧ್ಯನಾ? ಇಷ್ಟಕ್ಕೂ ಆತನ ಕೊಲ್ಲಕ್ಕೆ ಯಾರಿಗೆ ಧೈರ್ಯ ಇದೆ ಹೇಳಿ? ಧೈರ್ಯ ಇರುತ್ತೆ ಯಾರಿಗಾದ್ರೂ? ಆಗೇನಾದರೂ ಕೊಲ್ಲಲಿಕ್ಕೆ ಹೋದ್ರಾಗುತ್ತೆ. ಸಾಮಾನ್ಯ ದೈವಭಕ್ತರನ್ನು ಕೊಲ್ಲಲಿಕ್ಕೆ ಅಷ್ಟು ಸುಲಭ ಅಲ್ಲ. ಹಾಗೆ ಒಂದು ಸಾರಿ ಕೈ ಸುಟ್ಕೊಂಡ ಯಮಧರ್ಮರಾಯ ಪ್ರಭು ಭಕ್ತ ಮಾರ್ಕಂಡಯ್ಯ ಮುರ್ಕಂಡು ತಪಸ್ಸಾಧನೆ ಮಾಡಿ ಶಿವನಿಗೆ ವರ ಪಡೆದು ಮಗು ಪಡೆದ. ಆ ಮಗುಗೆ ಮಾರ್ಕಂಡಯ್ಯ ಅಂತ ಹೆಸರಿಟ್ಟ. ಅದು ಅಲ್ಪಾಯುಷು ಆಯಿತು. ಚಿಕ್ಕ ವಯಸ್ಸಿನಲ್ಲೇ ಸಾವು ಬರುತ್ತೆ, ಯೋಗ್ಯ ಮಗು. ಆದರೆ ಆ ಟೈಮ್ನಲ್ಲಿ ಶಿವಭಕ್ತರ ಮೇಲೆ ಕೈ ಮಾಡ್ತೀಯ ಅಂಥೇಳಿ ಯಮಧರ್ಮನನ್ನೇ ಕೊಲ್ಲಲಿಕ್ಕೆ ಹೋಗ್ತಾನೆ ಶಿವ. ಕೊಂದೇ ಆಗ್ತಾನೆ. ಗೊತ್ತಾಯ್ತಲ್ಲ? ಆ ರೀತಿ ಶಿವಭಕ್ತರಿಗೆ ಮರಣ ಇಲ್ಲ, ಅಮರತ್ವ ಗ್ಯಾರಂಟಿ. ಅದಕ್ಕೆ ನೀವು ರೋಗ ಬರಬಾರ್ದು, ಕಷ್ಟಗಳು ಬರಬಾರ್ದು, ಶತ್ರುಗಳ ಬಾಧೆ ಇರಬಾರ್ದು ಅಂದರೆ ಶಿವಭಕ್ತರಾಗಬೇಕು, ಹರಿಭಕ್ತರಾಗಬೇಕು, ಮಹಾಶಕ್ತಿ ಭಕ್ತರಾಗಬೇಕು. ನೀವು ಯಾವುದೇ ದೇವರು ದೇವತೆ ಗುರು ಭಕ್ತರಾಗಿ ಅಡ್ಡಿ ಇಲ್ಲ. ನೀವು ಒಳ್ಳೆಯವರಾಗಿರ್ಬೇಕು, ನ್ಯಾಯ ನೀತಿ ಸತ್ಯ ಪಾಲನೆ ಮಾಡಬೇಕು. ಓಕೆನಾ? ಇಷ್ಟು ಮಾಡಿದ್ರೆ ಖಂಡಿತ ನಿಮಗೆ ಅಮರತ್ವ ಪ್ರಾಪ್ತಿ. ಯಾವುದೇ ರೋಗಗಳ ಬಾಧೆ ಇರಲ್ಲ, ಯಾವುದೇ ಸಾಲದ ಬಾಧೆ ಇರಲ್ಲ. ನೀವು ಒಂದು ಪ್ರಶ್ನೆ ಕೇಳ್ಬೋದು, ನಾವು ದೈವಭಕ್ತರಾಗಿದ್ದೀರಿ, ಒಳ್ಳೆ ಥರ ಇದ್ದೀರಿ ಅಂತ. ನಿಜ, ಇನ್ನೂ ಒಳ್ಳೆ ಥರ ಆಗಬೇಕು. ಅಷ್ಟೇ ಅಲ್ಲ, ಯಾವುದೇ ಕಷ್ಟ ಬಂದರೂ ತಾತ್ಕಾಲಿಕವಾಗಿ ಹಂಗೆ ಹಂಗೆ ಹೊರಟೋಗುತ್ತೆ, ಚಲಿಸೋ ಮಾಡೋಗಳಂತೆ. ಅದು ಶಾಶ್ವತ ಅಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಅದೇ ಬೇರೆಯವ್ರಿಗೆ ಹಂಗಲ್ಲ. ಕಷ್ಟಗಳು ಬಂತಂದರೆ ಅವರು ಸ್ವಲ್ಪ ನಾಶ ಆಗಿ ಹೋಗ್ತಾರೆ, ಸರ್ವನಾಶ ಆಗಿ ಹೋಗ್ತಾರೆ ಬೇರೆಯವ್ರು, ಕೆಟ್ಟವರು. ಆದರೆ ನಿಮಗೆ ಹಂಗಲ್ಲ. ಯಾವುದೇ ಕಷ್ಟ ಬಂದರೂ ನೀವು ಶಿವಭಕ್ತರಲ್ಲ, ಅದಕ್ಕೆ ಆ ಬಂದಂಗೆ ಹೊರಟೋಗ್ತವೆ. ಸದಾ ಶಿವಶಕ್ತಿ ನಮ್ಮನ್ನು ಕಾಯ್ತಾರೆ. ಇದು ನನ್ನ ನಂಬಿಕೆ. ಅದಕ್ಕೆ ಶಿವಶಕ್ತಿಯನ್ನು ಮರಿಬಾರ್ದು. ಓಕೆನಾ? ಓಂ ನಮಃ ಶಿವಾಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ. ದೈವಭಕ್ತರಾಗಿ ಮುಂದುವರಿರಿ, ನಿಮ್ಮ ಕಷ್ಟಗಳು ನಿವಾರಣೆ ಆಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಮುಂದಿನ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕೊಳ್ಳಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.